ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ಅಂದರೆ ಮಾರ್ಚ್ 22ನೇ ತಾರೀಕು ಶನಿವಾರ ಕರ್ನಾಟಕ ಬಂದ್ ನಡೀತಿದೆ. ನಾವು ಸಹ ಚಾಲಕರಾಗಿ ಬಂದ್ಗೆ ಬೆಂಬಲ ನೀಡ್ತಿದ್ದೀವಿ. ಸೊ ಮನೆಯಲ್ಲೇ ಇದ್ವಲ್ಲ, ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿ ಮತ್ತು ರುಚಿಕರವಾಗಿ ಪೆಪ್ಪರ್ ಚಿಕನ್ ಮಾಡ್ತಿದ್ದೀವಿ. ಬನ್ನಿ ಹಾಗಾದರೆ ಪೆಪ್ಪರ್ ಚಿಕನ್ ಯಾವ ಥರ ಮಾಡೋದು ಅಂತ ನೋಡ್ಕೊಬರೋಣ. ನಾವು ಇಲ್ಲಿ ಒಂದೇ ಒಂದು ಹಸಿರು ಮೆಣಸಿನಕಾಯಿ ತಗೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡ್ವಿ. ಮತ್ತು 3 ಮೀಡಿಯಮ್ ಸೈಜ್ ಈರುಳ್ಳಿ ತಗೊಂಡು ಮೀಡಿಯಮ್ ಆಗಿ ಕಟ್ ಮಾಡ್ಕೊಂಡ್ವಿ. ಮತ್ತು ಒಂದೇ ಒಂದು ಸುಮಾರಾಗಿರೋ ದಪ್ಪಾಗಿರೋ ಟೊಮೊಟೊ ತಗೊಂಡು ಅದನ್ನು ಸಹ ಮೀಡಿಯಮ್ ಆಗಿ ಕಟ್ ಮಾಡ್ಕೊಂಡ್ವಿ. 2 ಉಂಡೆ ಬೆಳ್ಳುಳ್ಳಿ ತಗೊಂಡು ಸಿಪ್ಪೆನೆಲ್ಲ ಬಿಡಿಸ್ಕೊಂಡು, ಮತ್ತು ಒಂದು ತುಂಡು ಹಸಿ ಶುಂಠಿ ತಗೊಂಡು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಿಕ್ಸಿನಲ್ಲಿ ತುರ್ತುರಿಯಾಗಿ ರುಬ್ಕೊಂಡು ಇಟ್ಕೊಂಡ್ವಿ. ಅದನ್ನು ನೆಕ್ಸ್ಟು ಬಾಣಲೆನ ಸ್ಟವ್ ಮೇಲೆ ಇಟ್ಟು ಸ್ವಲ್ಪ ಬಿಸಿಯಾಗೋವರೆಗೂ ಬಿಟ್ಟು ಬಾಣಲೆಯಲ್ಲಿ ನೀರೆಲ್ಲ ಆವಿ ಆದಮೇಲೆ ಎಣ್ಣೆನ ಬಿಟ್ಕೊಂಡ್ವಿ. ಕಾದಿರೋ ಎಣ್ಣೆಗೆ ಕಟ್ ಮಾಡಿ ಇಟ್ಕೊಂಡಿರೋ ಮೆಣಸಿನ್ಕಾಯಿ ಮತ್ತು ಕರಿಬೇವನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ವಿ. ನೆಕ್ಸ್ಟು ನಾವು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ವಿ. ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಹುರ್ಕೊಂಡ್ವಿ. ನೆಕ್ಸ್ಟು ಟೊಮೊಟೊನ ಸಹ ಹಾಕೊಂಡು ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಂಡ್ವಿ. ನೆಕ್ಸ್ಟು 1 ಟೇಬಲ್ ಸ್ಪೂನ್ ಅರಿಶಿನ ಹಾಕೊಂಡ್ವಿ. ನೆಕ್ಸ್ಟು ರುಬ್ಬಿ ಇಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡ್ವಿ. ಆಮೇಲೆ ನಾವು 2 kg ಚಿಕನ್ನ ತೊಳೆದು ಇಟ್ಕೊಂಡಿದ್ವಿ ನಾವು ಆಲ್ರೆಡಿ. ಇದನ್ನು ನಾವು ಈ ಮಸಾಲೆಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ವಿ. ಮತ್ತು ರುಚಿಗೆ ತಕ್ಕಂಥ ಉಪ್ಪನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ವಿ. ಮತ್ತು ಈ ಚಿಕನ್ನ ನಾವು 15 ನಿಮಿಷ ನೀರು ಹಾಕ್ದೇ ಬೇಯಿಸ್ಕೊಂಡ್ವಿ. ಈ ವಿಡಿಯೋನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮತ್ತು ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟು ನಾವು ಇದಕ್ಕೆ ಸೋಯಾ ಸಾಸ್ ಹಾಕೊಂಡ್ವಿ. ನೆಕ್ಸ್ಟು ನಾವು ಮನೆಯಲ್ಲೇ ಮಾಡಿಟ್ಕೊಂಡಿದ್ದ ಕಾಳು ಮೆಣಸು ಪುಡಿನ ಹಾಕೊಂಡು ನಾವು ಮಿಕ್ಸ್ ಮಾಡ್ಕೊಂಡ್ವಿ. ಇದನ್ನು ನಾವು 2 ಟೇಬಲ್ ಸ್ಪೂನ್ ಕಾಳು ಮೆಣಸು ಪುಡಿನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ವಿ. ನೆಕ್ಸ್ಟು ನಾವು ಲಾಸ್ಟ್ ಆ್ಯಂಡ್ ಫೈನಲ್ ಟಚಪ್ಪು ಕಸ್ತೂರಿ ಮೇಥಿ ಹಾಕೊಂಡು ನಾವು ಈ ಒಂದು ರೆಸಿಪಿನ ರೆಡಿ ಮಾಡಿ ಇಟ್ಕೊಂಡ್ವಿ. ಸೊ ಬನ್ನಿ ಹಾಗಾದರೆ ಟೇಸ್ಟ್ ನೋಡಮ್ಮ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ನನ್ನ ಹೆಂಡತಿ ತಟ್ಟೆಗೆ ಹಾಕೊಟ್ಲು. ಸೊ ನಾನು ಇವಾಗ ತಿಂತಾಯಿದ್ದೀನಿ ನೋಡಿ. ಫಸ್ಟ್ ಒಂದು ಪೀಸ್ ತಿಂದೆ. 2ನೇ ಪೀಸ್ ಇದು. ಸೌತೆಕಾಯಿ ಮತ್ತು ಈರುಳ್ಳಿ ಕಾಂಬಿನೇಷನ್ ಮಾತ್ರ ಸೂಪರು. ಏನು ಟೇಸ್ಟ್ ಗುರು. ಸೊ ಕರಿಬೇವು ಜೊತೆ ತಿಂತಾದರೆ ಆ ಚಿಕನ್ ಟೇಸ್ಟೇ ಒಂಥರ ಡಿಫ್ರೆಂಟಾಗಿರುತ್ತೆ, ಸೂಪರಾಗಿರುತ್ತೆ. ಸೊ ಈ ಒಂದು ರೆಸಿಪಿನ ನೀವು ಮಾಡ್ಕೊಳ್ಳಿ ಮನೆಯಲ್ಲಿ, ಸೂಪರಾಗಿರುತ್ತೆ. ಫ್ರೀಯಾಗಿದ್ದಾಗ ನಿಮ್ಮ ಹೆಂಡತಿಯರಿಗೆ ಮಾಡಿಕೊಡಿ, ಮಸ್ತಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್.